ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಮೇರಿಕ, ಇಸ್ರೇಲ್ ಹಾಗೂ ಗಲ್ಫ್ ರಾಷ್ಟ್ರಗಳ ವಿರುದ್ಧ ಯುದ್ಧ ಮಾಡ್ತಾ ಇರುವಂತಹ ಆ ಒಂದು ಸಂದರ್ಭದಲ್ಲಿ ಇವೆಲ್ಲದರ ನಡುವೆ ಇರಾನ್ನಲ್ಲಿ ಮತ್ತೊಂದು ಪ್ರಬಲ ಭೂಕಂಪ ಸಂಭವಿಸಿರುವಂಥದ್ದು. ಇದೊಂದು ನೈಸರ್ಗಿಕ ವಿಕೋಪವೇ ಅಥವಾ ಅಣ್ವಸ್ತ್ರ ಪರೀಕ್ಷೆ ಏನಾದರೂ ಇರಾನ್ ಮಾಡ್ತಾ ಇದೆಯಾ ಅನ್ನುವಂತಹ ದೊಡ್ಡ ಗೊಂದಲ ಸೃಷ್ಟಿಯಾಗ್ತಾ ಇರುವಂಥದ್ದು. ಭೂಕಂಪದ ಕೇಂದ್ರಬಿಂದು ಇರಾನ್ನ ಘೆರಾಸ್ನಲ್ಲಿ 4.3 ತೀವ್ರತೆಯ ಭೂಕಂಪ ಉಂಟಾಗಿರುವಂಥದ್ದು. ಸುಮಾರು 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಉಂಟಾಗಿರುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಿಲಿಟರಿ ದಾಳಿಗಳನ್ನು ತೀವ್ರಗೊಳಿಸಿವೆ. ಈ ಪ್ರದೇಶದಲ್ಲಿ ತೀವ್ರ ಸಂಘರ್ಷದ ನಡುವೆ ಅತ್ಯಂತ ತೀಕ್ಷ್ಣವಾದಂತಹ ಭೂಕಂಪ ಸಂಭವಿಸಿರುವಂಥದ್ದು. ಇರಾನ್ನಲ್ಲಿ ಈಗಾಗಲೇ ಉದ್ವಿಗ್ನಗೊಂಡಿರುವ ಪ್ರಾದೇಶಿಕ ಯುದ್ಧಗಳಿಗೆ ಈ ಕಂಪನವು ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ. ಭೂಕಂಪದಿಂದ ಉಂಟಾದ ನಷ್ಟ, ಸಾವು ನೋವುಗಳ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಒದಗಿಲ್ಲ. ಇಡೀ ಜಗತ್ತು ಈಗ ಇರಾನ್ನ ಕಡೆಗೆ ತಿರುಗಿ ನೋಡ್ತಾ ಇದೆ. ಇತ್ತೀಚೆಗೆ ಇರಾನ್ನ ಸೆಮ್ನಾನ್ನ ಪ್ರಾಂತ್ಯದಲ್ಲಿ ಸಂಭವಿಸಿದ 4.5 ತೀವ್ರತೆಯ ಭೂಕಂಪ ಕೇವಲ ಭೌಗೋಳಿಕ ವಿದ್ಯಮಾನವೇ ಅಥವಾ ಇದರ ಹಿಂದೆ ಯುದ್ಧ ತಂತ್ರದ ರಹಸ್ಯವಿದೆಯೇ? ಇಸ್ರೇಲ್ ಮತ್ತು ಅಮೆರಿಕದೊಂದಿಗಿನ ಉದ್ವಿಗ್ನತೆಯ ನಡುವೆ ಸಂಭವಿಸಿದ ಈ ಘಟನೆಯ ಅಸಲಿಮುಖವನ್ನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಕಳೆದ ವರ್ಷ ಅಂದರೆ 2025 ಅಕ್ಟೋಬರ್ ತಿಂಗಳಿನಲ್ಲಿ ಇರಾನ್ನಲ್ಲಿ ಕಾಲೆಹ್ ನಮಕ್ ಎನ್ನುವಂತಹ ಒಂದು ಕೇವಿರ್ ಡೆಸರ್ಟ್ ಪ್ರದೇಶದಲ್ಲಿ ಭೂಮಿ ಕಂಪಿಸಿದಾಗ ಜಗತ್ತಿನಾದ್ಯಂತ ಸಂಶಯದ ಅಲೆಗಳು ಎದ್ದಿದ್ದವು. ಅಂದರೆ ಏನು, ಅವರು ಪರಮಾಣು ಪರೀಕ್ಷೆಯನ್ನು ಒಂದು ಭೂಮಿಯ ಒಳಗಡೆ ಮಾಡ್ತಾ ಇದ್ದಾರಾ? ಸಾಮಾನ್ಯವಾಗಿ ಭೂಕಂಪಗಳು ಭೂಮಿಯ ಒಳಗಿನ ಪ್ಲೇಟ್ಗಳ ಚಲನೆಯಿಂದ ಸಂಭವಿಸುತ್ತವೆ. ಆದರೆ ಈ ಕಂಪನದ ಕೇಂದ್ರಬಿಂದು ಮತ್ತು ತೀವ್ರತೆಯನ್ನು ಗಮನಿಸಿದ ಹಲವು ಅಂತಾರಾಷ್ಟ್ರೀಯ ರಕ್ಷಣಾ ವಿಶ್ಲೇಷಕರು ಇದು ಇರಾನ್ ನಡೆಸಿದ ಅಣ್ವಸ್ತ್ರ ಪರೀಕ್ಷೆ ಅಂದರೆ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಟೆಸ್ಟ್ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿರುವಂಥದ್ದು. ಇನ್ನು ವಿಶ್ಲೇಷಕರು ಈ ಒಂದು ಅನುಮಾನವನ್ನು ಪಡೋದಕ್ಕೆ ಬಲವಾದ ಕಾರಣಗಳು ಇವೆ. ಇಸ್ರೇಲ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇರಾನ್ ತನ್ನ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಪ್ರತ್ಯುತ್ತರ ನೀಡಲು ಸಿದ್ಧತೆಯನ್ನು ನಡೆಸಿತ್ತು. ಇನ್ನು ರಕ್ಷಣಾ ಕವಚವನ್ನು ಗಮನಿಸ್ತಾ ಹೋದರೆ ಇರಾನ್ ತನ್ನ ಅಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಬಹುದು ಎಂಬ ಭಯದಿಂದ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲು ರಹಸ್ಯವಾಗಿ ಈ ಪರೀಕ್ಷೆ ನಡೆಸಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸೀಸ್ಮಿಕ್ ಡೇಟಾ ಅಂದರೆ ಭೂಕಂಪ ಶಾಸ್ತ್ರದ ಪ್ರಕಾರ ನೈಸರ್ಗಿಕ ಭೂಕಂಪ ಮತ್ತು ಭೂಕಂಪ ಸ್ಫೋಟದ ನಡುವೆ ವ್ಯತ್ಯಾಸವಿರುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವರದಿಗಳ ಪ್ರಕಾರ ಈ ಕಂಪನದ ಅಲೆಗಳು ಸ್ಫೋಟವೊಂದನ್ನು ಹೋಲ್ತಾ ಇದು ಕೂಡ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇದುವರೆಗೂ ಇರಾನ್ ಆಗಲಿ ಅಥವಾ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯಾಗಲಿ ಇದನ್ನು ಅಣು ಪರೀಕ್ಷೆ ಅಂತ ದೃಢಪಡಿಸಿಲ್ಲ. ಎಲ್ರಿಗೂ ಗೊತ್ತಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IAEA ಅಂದರೆ ತಜ್ಞರ ಪ್ರಕಾರ ಇರಾನ್ ಶೀಘ್ರದಲ್ಲೇ ಅಣ್ವಸ್ತ್ರ ಹೊಂದಿರುವ ದೇಶವಾಗುವ ಹಂತದಲ್ಲಿದೆ. ಒಂದು ವೇಳೆ ಈ ಭೂಕಂಪವು ಅಣು ಪರೀಕ್ಷೆಯಾಗಿದ್ದೇ ಆದಲ್ಲಿ ಅದು ಮಧ್ಯಪ್ರಾಚ್ಯದ ಸಮೀಕರಣವನ್ನೇ ಬದಲಿಸಲಿಕ್ಕಿದೆ. ಒಟ್ಟಾರೆಯಾಗಿ ಇರಾನ್ನ ಮಣ್ಣಿನಡಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಇದು ಜಾಗತಿಕ ರಾಜತಾಂತ್ರಿಕತೆ ಮತ್ತು ಯುದ್ಧದ ಮುನ್ಸೂಚನೆಯಂತೆ ಕಾಣ್ತಾ ಇದೆ. ಎಲ್ಲ ಬೆಳವಣಿಗೆಗಳು ನಡೀತಾ ಹೋದರೆ ನೋಡಿ, ಇರಾನ್ನ ಮೇಲೆ ಒಂದು ರೀತಿಯಲ್ಲಿ ಸುತ್ತೋಲೆಯಾಗಿ ದಾಳಿ ಮಾಡ್ತಾ ಇರುವಂಥದ್ದು ಇಸ್ರೇಲ್ ಇರ್ಬೋದು, ಅಮೇರಿಕ ಇರ್ಬೋದು, ಜಂಟಿಯಾಗಿ ದಾಳಿ ನಡೆಸ್ತಾ ಇದ್ದರೆ ಇನ್ನು ಕುವೈತ್, ಬಹ್ರೈನ್, ಸೌದಿ ಅರೇಬಿಯಾ, ಒಮಾನ್, UAE ಅನ್ನುವಂತಹ ಒಂದು ಮಧ್ಯಪ್ರಾಚ್ಯದಲ್ಲಿರುವಂತಹ ಗಲ್ಫ್ ದೇಶಗಳೇನಿದೆ ಇವುಗಳು ಕೂಡ ಅಮೇರಿಕ ಬೆಂಬಲಕ್ಕೆ ನಿಂತಿರುತ್ತದೆ. ಈ ಒಂದು ಒಬ್ಬಂಟಿಯಾಗಿ ಹೋರಾಟ ಮಾಡ್ತಾ ಇರುವಂತಹ ಇರಾನ್ ದೇಶವನ್ನು ನಮ್ಮ ದೇಶ ಬೆಂಬಲಿಸಬೇಕಾ? ನಮ್ಮ ದೇಶಕ್ಕೆ ಇರಾನ್ ದೇಶದಿಂದ ಏನೆಲ್ಲ ಉಪಕಾರಗಳು ಆಗಿದೆ ಅಥವಾ ನಮ್ಮ ದೇಶ ಮತ್ತು ಇರಾನ್ ನಡುವಿನ ಬಾಂಧವ್ಯ ಹೇಗಿದೆ? ನಿಮಗೇನಾದರೂ ಈ ಒಂದು ವಿಚಾರದ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.